ಮುಂದಿನ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. 12ನೇ ಚಾಪ್ಟರ್ ಒಳಗೆ ಇದು 13ನೇ ಚಾಪ್ಟರ್. 12ನೇ ಚಾಪ್ಟರ್ ಒಳಗೆ ಏನು ಹೇಳಿದ್ದೆ ಅಂದ್ರೆ ನಾನು ನಿಮಗೆ ಐ ವಾಸ್ ಟೆಲ್ಲಿಂಗ್ ಅಬೌಟ್ ಏನು ಹೇಳ್ತಾ ಇದ್ರಿ ಹಿಂದಿನ ಕ್ಲಾಸ್. ಐ ಟೋಲ್ಡ್ ಅಬೌಟ್ ಜ್ಞಾನೇಂದ್ರಿಯಗಳು, ಸೆನ್ಸರಿ ಆರ್ಗನ್ಸ್. ಆಫ್ಟರ್ ದ್ಯಾಟ್ ವಿ ಆರ್ ಡೀಲಿಂಗ್ ವಿತ್ ದ ಪಾರ್ಟ್ಸ್ ಆಫ್ ದ ಪ್ಲಾಂಟ್ಸ್. ಯಾಕೆ ಇದನ್ನು ತಂದೆ ಅಂದ್ರೆ ಯು ವಿಲ್ ನಾಟ್ ಗೆಟ್ ಅ ಈಸಿ ಟರ್ಮ್ ಹಿಯರ್. ನಿಮ್ಗೆ ನೋಡಿರಿ, ಈ ಸಸ್ಯದ ಭಾಗಗಳು ಅಂತೇಳಿ ಒಂದು ಚಾಪ್ಟರ್ ಹೇಳತ್ತೀನಿ ನಿಮ್ಗೆ. ಇದು ನಿಮಗೆ ಈಸಿಯಾಗಿ ಯಾವುದೇ ಬುಕ್ ಒಳಗೆ ಸಿಗಂಗಿಲ್ಲ. ಯಾಕಪ್ಪ ಅಂತ ಕೇಳಿದ್ರೆ ನಾ ಅಲ್ಲಿಂದ ಸ್ವಲ್ಪ ಕಲೆಕ್ಟ್ ಮಾಡಿಕೊಂಡು ಯಾವ ರೀತಿ ಸಸ್ಯಗಳ ಮೇಲೆ ಪ್ರಶ್ನೆ ಕೇಳತ್ತಾರ ಅದನ್ನು ತೊಗೊಂಡು ಬೇರೆ ಕಡೆ ತಂದಿದ್ದೀನಿ. ಹೌದಂತ್ರಿ? ಅರ್ಥ ಆಗತ್ತೈತ್ರಿ? ಓಕೆ. ಸೊ ಇದನ್ನು ನೀವು ಓದಬೇಕಂದ್ರೆ ಒಂಚೂರು 6th, ಒಂಚೂರು 7th, ಒಂದು ಸ್ವಲ್ಪ 8th, ಒಂದು ಸ್ವಲ್ಪ 9th, ಒಂದು ಸ್ವಲ್ಪ 10th, ಆಮೇಲೆ ಒಂದು ಸ್ವಲ್ಪ ಫಸ್ಟ್ ಇಯರ್ದು, ಆಮೇಲೆ ಸ್ವಲ್ಪ ಸೆಕೆಂಡ್ ಇಯರ್ದು, ಅಷ್ಟೆಲ್ಲ ಓದಿದ್ರೆ ಇಷ್ಟು ಐಡಿಯಾ ಬರ್ತೈತಿ. ಬಟ್ ಪ್ಲೀಸ್ ಏನು ಮಾಡಿರಿ, ಅದೆಲ್ಲ ನೋಡೋಕ್ಕಿಂತ ಮುಂಚೆ ಫಸ್ಟಿಗೆ ಒಂದು ಸಲ ಕ್ಲಾಸ್ ನೋಡ್ಕೊಂಡ್ಬಿಟ್ರಿ, ಯು ವಿಲ್ ಗೆಟ್ ಅ ಕಂಪ್ಲೀಟ್ ಐಡಿಯಾ. ಸಸ್ಯವನ್ನು ಎಷ್ಟು ರೀತಿಯ ವಿಂಗಡಣೆ ಮಾಡ್ತೀರಿ ನೀವು? ಇಫ್ ಐ ಟೇಕ್ ಅ ಪ್ಲಾಂಟ್ ಹಿಯರ್, ನಾನು ಒಂದು ಚಿತ್ರ ತೆಗಿತೀನಿ. ಇಲ್ಲಿ ಬೇರೆ ಅದಾವ, ಇವು ತೊಗೊಳ್ರಿ. ಎಲೆ ಇದು ಹಿಂಗೆ ಎಲೆ, ಹೂ. ಎಷ್ಟು ರೀತಿಯ ವಿಂಗಡಣೆ ಮಾಡಿದ್ರಿ ಸಸ್ಯವನ್ನು? ಆಬ್ವಿಯಸ್ಲಿ ಯು ಆರ್ ವಾಚಿಂಗ್. ಫಸ್ಟ್ ಒನ್ ಈಸ್ ಬೇರು, ಸೆಕೆಂಡ್ ಒನ್ ಈಸ್ ಕಾಂಡ, ಥರ್ಡ್ ಒನ್ ಈಸ್ ಎಲೆ, ಆ್ಯಂಡ್ ದ ಫೋರ್ತ್ ಒನ್ ಈಸ್ ಹೂ. 4 ಭಾಗಗಳ ವಿಂಗಡಣೆ ಮಾಡ್ತೀರಿ ಯಾರನ್ನ? ಸಸ್ಯವನ್ನು. ಹೌದಾ? ಸೊ ಅದರೊಳಗೆ ಮೊದಲನೇದಾಗಿ ನೀವು ಒಂದು ಯಾವುದಾದ್ರು ಬೀಜ ಬಿತ್ತಿದ್ರೆ ತಿಳ್ಕೊರಿ. ಹೊಲದೊಳಗೆ ಒಂದು ಬೀಜ ಬಿತ್ತಿದ್ರಿ ಅಂದ್ರೆ ವಿಲ್ ಗೆಟ್ 2 ಪಾರ್ಟ್ಸ್. ಫಸ್ಟ್ ಒನ್ ಈಸ್ ಲೈಕ್ ದಿಸ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಲೈಕ್ ದಿಸ್. 2 ಭಾಗಗಳು ಬೆಳೀತಾವೆ. ಇದಕ್ಕೆ ರ್ಯಾಡಿಕಲ್ ಅಂತ ಕರೀತಾರೆ. ಏನಂತ ಕರೀತಾರೆ ರೀ? ರ್ಯಾಡಿಕಲ್. ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಪ್ಲುಮೂಲ್. ದಿಸ್ ಈಸ್ ಪ್ಲುಮೂಲ್. ಏನಂತಾರೆ ಇದಕ್ಕೆ? ಪ್ಲುಮ್ಯೂಲ್ ಅಂತ ಕರೀತಾರೆ. ಯಾಕೆ ಇದನ್ನು ಹೇಳತ್ತೀನಿ ಅಂದ್ರೆ ಈಗ ಭಾಳ ಇಂಪಾರ್ಟೆಂಟ್ ಐತಿ. ಈ ರ್ಯಾಡಿಕಲ್ ಭಾಗದಿಂದ ಏನು ಬೆಳವಣಿಗೆ ಆಕೈತಪ್ಪ ಅಂತ ಕೇಳಿದ್ರೆ ಬೇರು ಬೆಳವಣಿಗೆ ಆಕೈತಿ. ಏನು ಬೆಳವಣಿಗೆ ಆಗತೈತಿ? ಬೇರು. ಯಾವ ಭಾಗದಿಂದ? ರ್ಯಾಡಿಕಲ್ ಭಾಗದಿಂದ. ಪ್ಲುಮೂಲ್ ಭಾಗದಿಂದ ಏನು ಬೆಳವಣಿಗೆ ಆಗ್ಬೋದು ರೀ? ವಿಶೇಷವಾಗಿ ಕಾಂಡ ಬೆಳವಣಿಗೆ ಯಾವ ಭಾಗದಿಂದ ಆಕೈತಿ? ಪ್ಲುಮೂಲ್ ಭಾಗದಿಂದ ಆಕೈತಿ. ಓಕೆ, ದೆನ್ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ರೂಟ್. ಫಸ್ಟಿಗೆ ಬೇರಿನ ಬಗ್ಗೆ ಅಧ್ಯಯನ ಮಾಡೋಣ. ಇಲ್ಲಿ ನೋಡ್ರಿ, ಬೇರು ಕಾಣತೈತಿ ನಿಮಗೆ. ಇದೆಲ್ಲಕ್ಕೂ ಹೊರತುಪಡಿಸಿ ನಾನು ಇನ್ನೊಂದು ಬೇರು ತೆಗಿಲೇಬೇಕು. ಬೇರು ತೆಗೆದು ಬೇಡ, ಅವಶ್ಯಕತೆ ಇಲ್ಲ, ನಾನು ಹೇಳ್ತೀನಿ. ಸೊ ಬೇರು ಅಂದರೆ ಇದೊಂದು ಪ್ಲುಮೂಲ್ ಭಾಗದಿಂದ, ರ್ಯಾಡಿಕಲ್ ಭಾಗದಿಂದ ಬೆಳವಣಿಗೆ ಆಗಿರುವಂತಹ ಸಸ್ಯದ ಅಂಗ. ಬೇರನ್ನು 2 ರೀತಿಯ ವಿಂಗಡಣೆ ಮಾಡ್ತಾರೆ. ಮೊದಲನೇದು ತಾಯಿ ಬೇರು, ಎರಡನೇದು ತಂತು ಬೇರು. ಎರಡನೇದು ಯಾವುದ್ರಿ? ತಂತು ಬೇರು. ತಾಯಿ ಬೇರು ಅಂದ್ರೆ ಒಂದು ರ್ಯಾಡಿಕಲ್ ಭಾಗ ಭೂಮಿ ಒಳಗೆ ಬೆಳವಣಿಗೆ ಆಗಿ ಅದರಿಂದ ದ್ವಿತೀಯ ಮತ್ತು ತೃತೀಯಗಳು ಬೇರುಗಳು ಬರಬೇಕು. ಇಲ್ಲಿ ಕಾಣತ್ತ ನೋಡ್ರಿ, ದ್ವಿತೀಯ ಮತ್ತು ತೃತೀಯ ಬೇರುಗಳು ಕಾಣತ್ತಾವ. ಸೊ ಇಂಥದಕ್ಕೆ ಏನಂತ ಕರೀತಾರೆ? ತಾಯಿ ಬೇರು ಅಂತ ಕರೀತಾರೆ. ಅಂದ್ರೆ ಒಂದು ರಚನೆ, ಕಾಂಡದಂಥ ರಚನೆ ಏನಾಗತ್ತೈತಿ, ಭೂಮಿ ಒಳಗೂ ಬೆಳಿಲಾತೈತಿ, ಅಂಥದಕ್ಕೆ ಏನಂತ ಕರೀತಾರೆ? ತಾಯಿ ಬೇರು ಅಂತ ಕರೀತಾರೆ. ತಂತು ಬೇರು ಅಂದ್ರೆ ಏನಾಗತ್ತೈತಿ ಗೊತ್ತಾ? ಒಂದು ರೀತಿ ರಚನೆ, ಒಂದು ಎಕ್ಸಾಕ್ಟ್ ಒಂದು ಪಾಯಿಂಟ್ನಿಂದ ಸಾಕು ನೋಟ್ ತಂತಿನ ರೀತಿ ರಚನೆಗಳು ಬೆಳವಣಿಗೆ ಆಗತ್ತವೆ. ಇದಕ್ಕೆ ಏನಂತ ಕರೀತಾರೆ? ತಂತು ಬೇರು ಅಂತ ಕರೀತಾರೆ. ಅರ್ಥ ಆಗತ್ತೈತ್ರಿ? ಇಷ್ಟ ಈಸಿ ಐತಿ, ಭಾಳ ದೊಡ್ಡದಿಂದ ಯೋಚನೆ ಮಾಡ್ರಿ ಒಂದ್ಸಲ. ವಿಶೇಷತೆ ನೋಡ್ರಿ, ಬೇರು ಹೆಂಗೆ ಕಾಣಿಸ್ತೈತಪ್ಪ ಅಂದ್ರೆ ನೋಡಕ್ಕೆ ನೀವು ಹೋದ್ರೆ ಹಿಂಗಿರ್ತೈತಿ ಬೇರು. ಓಕೆ, ಸೊ ಬೇರು ಹಿಂಗಿದ್ದು ಸಮಯ ಇರಲಿ. ಇದ್ರ ಜೊತೆಗೆ ಇಲ್ಲಿ ನೋಡ್ರಿ, ಹಿಂಗೆ ರಚನೆ ಅದಾವ. ಅದ್ರ ಜೊತೆಗೆ ನಿಮಗೆ ಕಾಣಿಸ್ಲತ್ತ ಈ ಕಲರ್ ತೋರಿಸ್ಲತ್ತೀನಿ. ಹಿಂಗೆ ಸೊ ರಚನೆಗಳು ಕಾಣತ್ತವೆ. ಇದು ಬೇರು. ಬೇರಾದ್ರೆ ಇಲ್ಲಿ ಮುಂದೆ ಏನೈತಪ್ಪ ಅಂತ ಕೇಳಿದ್ರೆ ದಿಸ್ ಈಸ್ ಕಾಲ್ಡ್ ರೂಟ್ ಕ್ಯಾಪ್. ದಿಸ್ ಈಸ್ ರೂಟ್ ಕ್ಯಾಪ್. ಯಾಕೆ ಕರಿತೀನಿ ಅಂತ ಯೋಚನೆ ಮಾಡಿ, ರೂಟ್ ಕ್ಯಾಪ್ ಅಂತ ಹೇಳೋದಕ್ಕೆ. ಓಕೆನಾ? ಅರ್ಥ ಆಗುತ್ತಾ? ರೂಟ್ ಕ್ಯಾಪ್ ಅಂತ ಯಾಕೆ ಕರೀತಾರಂದ್ರೆ ಬಿಕಾಸ್ ಇಲ್ಲೇನಿರ್ತಾವೆ ಅಂದ್ರೆ ಇವೆಲ್ಲ ಮೆರಿಸ್ಟಮ್ಯಾಟಿಕ್ ವರ್ಧನ ಅಂಗಾಂಶಗಳು ಕಂಡು ಬರ್ತಿರ್ತಾವೆ. ಈ ವರ್ಧನ ಅಂಗಾಂಶಗಳು ಏನು ಮಾಡತ್ತಾವ ಅಂದ್ರೆ ಈ ತುದಿಯನ್ನು ಬೆಳವಣಿಗೆ ಮಾಡ್ತಿರ್ತಾವೆ ಹಿಂಗೆ ಮುಂದಕ್ಕೆ. ಒಂದು ವೇಳೆ ಇದು ಹಾಗೆ ಮಣ್ಣೊಳಗೆ ಅಕ್ಕೋತ ಬೆಳವಣಿಗೆ ಹಾಕೋತ ಹೋಯ್ತಂದ್ರೆ ಇದು ರಕ್ಷಣೆ ಮಾಡತ್ತೈತಿ ಇದಕ್ಕೆ. ಒಂದು ವೇಳೆ ಬೆಳವಣಿಗೆ ಆಗಬೇಕಾದ್ರೆ ಇದಕ್ಕೇನಾದರೂ ಹಾನಿ ಆಯ್ತು ಅಂದ್ರೆ ಬೆಳವಣಿಗೆ ಆಗಲ್ಲಲ್ಲ. ಈ ರಕ್ಷಣೆಯನ್ನು ಮಾಡೋದಕ್ಕೆ ಯಾರಾದ್ರೆ ರೂಟ್ ಕ್ಯಾಪ್ ಕಂಡು ಬರತೈತಿ ಮೇಲೊಂದು. ಸಸ್ಯದ ಮೇಜರ್ ಕೆಲಸ ಏನು ಗೊತ್ತಾ? ನೀರು ಬೇರಿಂದ ಮೇಜರ್ ಕೆಲಸ ಏನಪ್ಪ ಅಂತ ಕೇಳಿದ್ರೆ ನೀರನ್ನು ಹೀರಿಕೊಳ್ಳುವುದು. ಆ ನೀರನ್ನು, ಲವಣಾಂಶಗಳನ್ನು ಹೀರಿಕೊಳ್ಳುವಂಥ ಕೆಲಸ ಯಾರು ಮಾಡತ್ತಾರ ಗೊತ್ತೇನ? ಇಲ್ಲದ ನೋಡ್ರಿ, ರೂಟ್ ಹೇರ್ಸ್ ಅಂತ ಕರೀತಾರೆ ಇವಕ್ಕೆ. ಏನಂತ ಕರೀತಾರೆ? ರೂಟ್ ಹೇರ್ಸ್ ಅಂತ ಕರೀತಾರೆ. ಈ ರೂಟ್ ಹೇರ್ಗಳು ಏನು ಮಾಡತ್ತವ? ನೀರನ್ನು ಹೀರಿಕೊಳ್ಳುವಂಥ ಕೆಲಸ ಮಾಡತ್ತವ. ಬೇರುಗಳಲ್ಲಿ ವಿಧಗಳು ಗೊತ್ತಾದ ನಿಮಗೆ. ಅದ್ರ ಜೊತೆಗೆ ರೂಟ್ ಹೇರ್ಗಳು ಏನು ಮಾಡತ್ತವ? ನೀರನ್ನು ಬಳಕೆ ಮಾಡ್ಕೊಳತ್ತವ, ಹೀರ್ಕೊಳ್ಳತ್ತವ. ವಿಶೇಷತೆ ಕೆಲವೊಂದಿಷ್ಟು ಬೇರುಗಳು ಏನು ಮಾಡ್ತಾವಂದ್ರೆ
ಕೆಲವೊಂದಿಷ್ಟು ಬೇರುಗಳು ಆಹಾರವನ್ನು ಸಂಗ್ರಹಣೆ ಮಾಡ್ತಾವೆ. ಏನು ಮಾಡ್ತಾವ? ಆಹಾರವನ್ನು ಸಂಗ್ರಹಣೆ ಮಾಡ್ತಾವೆ. ಈ ಕೆಳಗಿನ ಯಾವ ಭಾಗವು ಅಥವಾ ಈ ಕೆಳಗಿನ ಯಾವುದು ಬೇರಿನ ರೂಪಾಂತರವಾಗಿದೆ? ಆಪ್ಷನ್ ನೋಡಿರಿ ನಿಮ್ಮ ಮುಂದೆ. ಒಂದೇದು ಬೀಟ್ರೂಟ್ ಐತಿಲ್ಲ, ಕ್ಷಮೆ ಇರಲಿ ಕಲರ್ ಎಲ್ಲಿ ಹೋಯ್ತತ್ ನಾ ತಿಳಿದೀನಿ. ಒಂದೇದು ಬೀಟ್ರೂಟ್, ಎರಡನೇದು ಇದೇನೈತಿದೆ ಗಜ್ರಿ, ಇದೇನ್ರಿ ಇದೆ ಎರಡನೇದು ಗಜ್ರಿ. ಮೂರನೇದು ಏನು ತೊಗೋರಪ್ಪ ಅಂತ ಕೇಳಿದ್ರೆ ಗೆಣಸು ತೊಗೋರಿ. ಮೊನ್ನೆ ಶಿವರಾತ್ರಿ ಆಗೈತಿ, ಗೆಣಸು. ಅದ್ರ ಜೊತೆಗೆ ಇನ್ನೊಂದು ಯಾವುದಪ್ಪ ಅಂತ ಕೇಳಿದ್ರೆ ಮೂಲಂಗಿ. ಇವು 4 ಬೇರಿನ ರೂಪಾಂತರ ನೋಡ್ರಿ. 4 ಏನ್ರಿ ಇವು ಬೇರಿನ ರೂಪಾಂತರಗಳು. ಅಂದ್ರೆ ಈ ಸಸ್ಯದ ಭಾಗವು ಅಥವಾ ಈ ಸಸ್ಯಗಳು ಗಜ್ಜರಿ, ಗೆಣಸು, ಮೂಲಂಗಿ ಮತ್ತು ಬೀಟ್ರೂಟ್ ಎಂಬ ಸಸ್ಯಗಳು ತಮ್ಮ ಆಹಾರವನ್ನು ಎಲ್ಲಿ ಸಂಗ್ರಹಣೆ ಮಾಡತ್ತವ? ಬೇರಿನೊಳಗಡೆ ಸಂಗ್ರಹಣೆ ಮಾಡತ್ತವ. ಈ ಸಸ್ಯಗಳು ಏನು ಮಾಡತ್ತವ? ತಮ್ಮ ಆಹಾರವನ್ನು ಏನು ಮಾಡತ್ತವ? ಬೇರಿನೊಳಗೆ ಸಂಗ್ರಹಣೆ ಮಾಡತ್ತವ. ಇನ್ನು ಮೇಜರಾಗಿ ಕೆಲಸ ಏನಪ್ಪ ಅಂತ ಕೇಳಿದ್ರೆ ಸಸ್ಯಕ್ಕೆ ಬೇರೆ ಏನು ಮಾಡತ್ತದ? ನಿರ್ದಿಷ್ಟವಾದ ಆಧಾರವನ್ನು ನೀಡ್ತೈತಿ. ಫಾರ್ ಎಕ್ಸಾಂಪಲ್, ಇಳಿಜಾರು ಪ್ರದೇಶಗಳಲ್ಲಿ ಸಾಕಷ್ಟು ಸಸ್ಯಗಳನ್ನು ಯಾಕೆ ನಡ್ತಾರಪ್ಪ ಅಂತ ಕೇಳಿದ್ರೆ ಮಣ್ಣಿನ ಸವಕಳಿಯನ್ನು ತಡೆಗಟ್ಟೋದಕ್ಕೆ. ಒಂದು ಮಣ್ಣಿನ ಸವಕಳಿನೂ ತಡೆಗಟ್ತೈತಿ, ಸಸ್ಯ ಬೀಳಾರ್ದಂಗೆ ನೋಡ್ಕೊಳ್ಳೋರು ಯಾರಪ್ಪ ಅಂತ ಕೇಳಿದ್ರೆ ಬೇರು. ಅದಕ್ಕೆ ಆಧಾರ ಅಂತ ಕರೀತಾರೆ. ಅರ್ಥ ಆಗತ್ರ? ನೆಕ್ಸ್ಟ್ ನೋಡ್ರಿ ಕೆಲವೊಂದಿಷ್ಟು ಬೇರುಗಳು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಇಲ್ಲಿ ಕಾಣತೈತಿ ನಿಮ್ಗೆ. ಈ ಸಸ್ಯ ಆ್ಯಕ್ಚುಲಿ ನೀರೊಳಗೆ ಬೆಳೆಯುವಂಥ ಸಸ್ಯಗಳು ಇವು. ನೀರಿನಲ್ಲಿ ಬೆಳೆಯುವ ಸಸ್ಯಗಳು ಏನಂತ ಕರೀತಾರೆ ಅಪ್ಪ? ಇವು ಕೇಳಿದ್ರೆ ಹೈಡ್ರೋಫೈಟ್ಸ್ ಅಂತ ಕರೀತಾರೆ. ಏನಂತ ಕರೀತಾರೆ ರೀ? ಹೈಡ್ರೋಫೈಟ್ಸ್ ಅಂತ ಕರೀತಾರೆ. ನೀರಿನಲ್ಲಿ ಬೆಳೆಯುವಂಥವು ಅಥವಾ ತೇವಾಂಶದಲ್ಲಿ ಈ ಮ್ಯಾಂಗ್ರೂವ್ ಅರಣ್ಯಗಳಲ್ಲಿ ಬೆಳೆಯುವಂಥ ಸಸ್ಯಗಳು ನೋಡ್ರಿ, ಇದ್ರ ಬೇರೆ ಹಿಂಗೆ ಮ್ಯಾಲೆ ಬಂದಿರ್ತೈತಿ, ವಾಪಸ್ ಭೂಮಿಯಿಂದ ಎದ್ದು ಹಿಂಗೆ ಮ್ಯಾಲೆ ಬಂದಿರ್ತೈತಿ. ಮ್ಯಾಲೆ ಬರೋದು ಅಷ್ಟೇ ಅಲ್ಲದೆ ನೋಡ್ರಿ, ಬೇರು ತನಗೆ ಆಗಿರುವಂಥ ಸಣ್ಣ ಸಣ್ಣ ರಂಧ್ರಗಳನ್ನು ಹೊಂದಿರ್ತೈತಿ. ಈ ರಂಧ್ರಗಳಿಗೆ ನಿಮ್ಯಾಟೋಫೋರ್ಸ್ ಅಂತ ಕರೀತಾರೆ. ಏನಂತ ಕರೀತಾರೆ? ನಿಮ್ಯಾಟೋಫೋರ್ಸ್ ಅಂತ ಕರೀತಾರೆ. ಈ ನಿಮ್ಯಾಟೋಫೋರ್ಸ್ ಎದಕ್ಕಿರ್ತಾವಪ್ಪ ಅಂತ ಕೇಳಿದ್ರೆ ಗಾಳಿಯ ವಿನಿಮಯ ಮಾಡೋದಕ್ಕಿರ್ತಾವೆ. ಗಾಳಿಯ ವಿನಿಮಯ ಮಾಡೋದಕ್ಕೆ ಕಂಡುಬರ್ತಾವೆ. ಅರ್ಥ ಆಗತ್ತೈತ್ರೆ? ಮಾನ್ಯನಾಗೈತೆ ಪ್ರಶ್ನೆ CTIದಾಗ. ಎದಕ್ಕೆ ಅದಾವ ಇವು? ಗಾಳಿಯ ವಿನಿಮಯ ಮಾಡೋದಕ್ಕೆ ಅದಾವ. ಏನದಾವ? ನಿಮ್ಯಾಟೋಫೋರ್ಸ್. ಯಾವ ಸಸ್ಯಗಳಲ್ಲಿ? ನೀರಿನಲ್ಲಿ ಬೆಳೆಯೋ ಸಸ್ಯಗಳಲ್ಲಿ ಅವಕ್ಕೆ ಏನಂತ ಕರೀತಾರೆ? ಹೈಡ್ರೋಫೈಟ್ಸ್ ಅಂತ ಕರೀತಾರೆ. ಅರ್ಥ ಆಗತ್ತೈತ್ರೆ? ಇನ್ನೂ ಕೆಲವೊಂದಿಷ್ಟು ಸಸ್ಯದ ಬೇರುಗಳದಾವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಕಾಣತೈತಿ, ಇದು ಆಲದ ಮರ ಐತಿ, ಇದು ಗೊಂಜಾಳ ಗಿಡ ಐತಿ. ಈ ಸಸ್ಯಗಳು ಕಾಂಡದಿಂದ ಉಗಮ ಆಗಿರ್ತಾವೆ. ಎಲ್ಲಿಂದ ರೀ? ಬೇರೆ ಆಲ್ರೆಡಿ ಅದಾವೆ ಈ ಸಸ್ಯಗಳಿಗೆ, ಬಟ್ ಇವು ಏನಾಗ್ಯಾವ? ಮತ್ತೆ ಕಾಂಡದಿಂದ ಉಗಮ ಆಗಿ ಬಾಹ್ಯವಾಗಿ ರಕ್ಷಣೆನ ನೀಡತ್ತಾವ. ಫಾರ್ ಎಕ್ಸಾಂಪಲ್ ಬಾಹ್ಯವಾಗಿ ಏನು ಮಾಡತ್ತವ? ಅವು ಆಧಾರ ನೀಡತ್ತವ. ಯಾವ ರೀತಿ ಆಧಾರಪ್ಪ ಅಂತ ಕೇಳಿದ್ರೆ, ಈಗ ನೀರು ತರತ್ತಿರ ತಿಳ್ಕೊಂಡು ನೀವು. ನೀರು ತರೋದಂದ್ರೆ ಗೊತ್ತಾಕೈತಲ್ಲ ನಿಮ್ಗೆ. ಕೊಡ ಹಿಡ್ಕೊಂಡು ಬಕೆಟ್ ಹಿಡ್ಕೊಂಡು ನೀರು ತರ್ತಿರ್ತಾರೆ. ಹಿಂಗೆ ಬಕೆಟ್ ಹಿಡಿದಿರಂದ್ರೆ ಈ ಕೈಯಾಗ ಬಕೆಟ್ ಹಿಡಿದ್ರಿ, ಕೈ ಹಿಂಗೆ ಮ್ಯಾಲೆ ಹೋಗಿರ್ತೈತಿ. ಹಿಂಗೆ ಆಬ್ವಿಯಸ್ಲಿ ಯಾಕೆ ಹಿಂಗೆ ಮ್ಯಾಲೆ ಹೋಗಿರ್ತೈತಿ? ಇದ್ರ ಕೈಯ ಕೊಡ ಇರ್ತೈತಿ, ಹಿಂಗೆ ಮ್ಯಾಲೆ ಹೋಗಿರ್ತೈತಿ. ಯಾಕೆ ಹಿಂಗೆ ಹೋಗಿರ್ತೈತಪ್ಪ ಅಂತ ಕೇಳಿದ್ರೆ ಇದು ಏನು ಮಾಡತೈತಿ? ಆಧಾರ ಕೊಡತೈತಿ ಸರ್, ಬ್ಯಾಲೆನ್ಸ್ ಮಾಡತೈತಿ. ಹಂಗೆ ಇದು ದೇಹವನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಏನಾಗತೈತಿ? ಕಾಂಡದಿಂದ ಹೊಳ್ಳಿ ಬೇರು ಬೆಳವಣಿಗೆ ಆಗ್ಯಾವ. ಇಂಥ ಬೇರುಗಳಿಗೆ ಪ್ರಾಪ್ ರೂಟ್ ಅಂತ ಕರೀತಾರೆ ಅಥವಾ ಅಡ್ವೆಂಟೇಷಿಯಸ್ ರೂಟ್ಸ್ ಅಂತ ಕರೀತಾರೆ. ಏನಂತ ಕರೀತಾರೆ? ಅಡ್ವೆಂಟೇಷಿಯಸ್ ರೂಟ್ಸ್ ಅಂತ ಕರೀತಾರೆ. ಇಷ್ಟೇ, ಮತ್ತೇನಿಲ್ಲ ವಿಶೇಷತೆ. ಈ ರೂಟ್ಗಳು ಇವೆರಡು ತಿಳಿಲಾತರ ಕಾಂಡದಿಂದ ಮಾತ್ರ ಬೆಳೆದಿರ್ತವೆ. ಓಕೆನಾ? ಸೊ ಇಷ್ಟು ಬೇರಿನ ವಿಶೇಷತೆಗಳು. ಇವೆಲ್ಲ ಎದ್ರ ವಿಶೇಷತೆಗಳು ರೀ? ಬೇರಿನ ವಿಶೇಷತೆಗಳು. ಅದಾದಮೇಲೆ ಮುಂದಕ್ಕೆ ಬರ್ತೀನಿ. ಬೇರಾದಮೇಲೆ ಸಸ್ಯವನ್ನು ಏನಾಗಿ ವಿಂಗಡಣೆ ಮಾಡಿದ್ರಿ? ಕಾಂಡವಾಗಿ ವಿಂಗಡಣೆ ಮಾಡಿದ್ರಿ. ಏನಾಗಿ? ಕಾಂಡವಾಗಿ ವಿಂಗಡಣೆ ಮಾಡಿದ್ರಿ. ಅದಕ್ಕೆ ಇಂಗ್ಲೀಷ್ ಒಳಗೆ ಏನಂತ ಕರೀತಾರೆ? ಸ್ಟೆಮ್ ಬೋಲ್ತೆ. ಸರ್, ಕಾಂಡ ಅಂದರೆ ಏನು? ಕಾಂಡ ಅಂದರೆ ಸಾಮಾನ್ಯವಾಗಿ ನೀರು ಮತ್ತು ಆಹಾರವನ್ನು ಸಾಗಿಸುವ ಸಾಮಾನ್ಯ ನಾಳಕ್ಕೆ ಏನಂತ ಕರೀತಾರೆ? ಕಾಂಡ ಅಂತ ಕರೀತಾರೆ. ಎರಡನೇದು, ಇದು ಕಾಂಡ ಆಹಾರ ಉತ್ಪಾದನೆಗಾಗಿ ಎಲೆಗಳನ್ನು ಹೊಂದಿರ್ತದ. ಎದಕ್ಕೆ? ಆಹಾರ ಉತ್ಪಾದನೆಗಾಗಿ. ಅದರ ಜೊತೆಗೆ ಸಂತಾನೋತ್ಪತ್ತಿಗಾಗಿ ಹೂಗಳನ್ನು ಹೊಂದಿರ್ತದ. ಎದಕ್ಕಾಗಿ? ಆಹಾರದ ಉತ್ಪಾದನೆಗಾಗಿ ಎಲೆಗಳನ್ನು, ಸಂತಾನೋತ್ಪತ್ತಿಗಾಗಿ ಹೂಗಳನ್ನು ಹೊಂದಿರ್ತದೆ. ಈ ಕಾಂಡ ಅನ್ನೋದು ನೋಡ್ರಿ, ಕಾಂಡ ಅನ್ನೋದು ಯಾವ ಭಾಗದಿಂದ ಬೆಳವಣಿಗೆ ಆಗಿತ್ತು? ಪ್ಲುಮೂಲ್ ಎಂಬ ಭಾಗದಿಂದ ಬೆಳವಣಿಗೆ ಆಗಿತ್ತು. ಎಲ್ಲೈತ್ರಿ ಪ್ಲುಮೂಲ? ಬಗಾತಿ ಕಡೆ ಕುಟೆ ಇಲ್ಲೈತೆ ನೋಡ್ರಿ. ಇದನ್ನ ಪ್ಲುಮೂಲ, ಇಲ್ಲಿಂದ ಬೆಳವಣಿಗೆ ಆಗಿತ್ತು. ಇಲ್ಲೈತೆ ನೋಡ್ರಿ ಪ್ಲುಮೂಲ್ ಅನ್ನೋದು, ಈ ಭಾಗದಿಂದ ಬೆಳವಣಿಗೆ ಆಗಿತ್ತು. ರೈಟ್ ಸರ್, ಕರೆಕ್ಟ್, ಇವರಾಗೆ ಎಕ್ಸಾಕ್ಟ್ಲಿ ರೈಟ್. ಕಾಂಡ ಅನ್ನೋದು ಬೆಳಕಿನ ಪ್ರಚೋದನೆಗೆ ಪ್ರತಿಕ್ರಿಯೆ ರೂಪದೊಳಗೆ ಬೆಳೆಯುವಂಥ ಒಂದು ಸಸ್ಯದ ಅಂಗ. ಅಂದ್ರೆ
ದ್ವಿತೀಯ ಅನುವರ್ತನೆಯನ್ನು ತೋರಿಸುವಂಥ ದ್ವಿತೀಯ ಅನುವರ್ತನೆಯನ್ನು ತೋರಿಸುವ ಸಸ್ಯದ ದೇಹದ ಭಾಗ ಯಾವುದಪ್ಪ ಅಂತ ಕೇಳಿದ್ರೆ ಇಟ್ ಈಸ್ ಕಾಂಡ. ನೆಕ್ಸ್ಟ್ ಬರ್ತೀನಿ. ಕೆಲವೊಂದು ದೇಹಗಳಲ್ಲಿ ಸಸ್ಯ ಏನು ಮಾಡ್ತೈತಪ್ಪ ಅಂತ ಕೆಲವೊಂದು ಸಸ್ಯಗಳಲ್ಲಿ ಕಾಂಡ ಏನು ಮಾಡ್ತಪ್ಪ ಅಂತ ಕೇಳಿದ್ರೆ ಆಹಾರದ ಸಂಗ್ರಹಣೆ ಮಾಡ್ತೈತಿ. ಯಾವ ಸಸ್ಯಗಳು? ಫಾರ್ ಎಕ್ಸಾಂಪಲ್ ಆಹಾರದ ಸಂಗ್ರಹಣೆ ಮಾಡುವಂಥ ಸಸ್ಯಗಳು ಯಾವುವು ಕಾಂಡದೊಳಗೆ ಅಂದ್ರೆ, ಒಂದನೇದ್ದು ಬೆಳ್ಳುಳ್ಳಿ ಕಬಾಬ್, ಅದಲ್ಲ ಕೇವಲ ಬೆಳ್ಳುಳ್ಳಿ. ಅದಾದಮೇಲೆ ಈರುಳ್ಳಿ ಮತ್ತು ಶುಂಠಿ ತಗೋರಿ. ಅದಾದಮೇಲೆ ಅರಿಶಿಣ ಮತ್ತು ಯಾವ್ದ್ರಿ? ಮತ್ತು ನಿಮ್ಮೆಲ್ಲರ ನೆಚ್ಚಿನ ಏನಂತಾರೆ ಅದಕ್ಕೆ? ಏನಂತಾರೆ? ನಮ್ಮ ಕಡೆ ಅಂತಾರೆ ಬಟಾಟೆ ಅಂತಾರೆ ಅದಕ್ಕೆ, ನಿಮ್ಮ ಕಡೆ ಆಲೂಗಡ್ಡೆ ಅಂತಾರೆ. ಎಸ್, ಆಲೂಗಡ್ಡೆ ತಗೋರಿ. ಇವೆಲ್ಲ ಏನಾಗತ್ತವಪ್ಪ ಅಂತ ಕೇಳಿದ್ರೆ ಈ ಎಲ್ಲ ಸಸ್ಯಗಳು ತಮ್ಮ ಆಹಾರವನ್ನು ಎಲ್ಲಿ ಸಂಗ್ರಹಣೆ ಮಾಡತ್ತವ? ಕಾಂಡದೊಳಗೆ ಸಂಗ್ರಹಣೆ ಮಾಡತ್ತವ. ಎಲ್ಲಿ ಸಂಗ್ರಹಣೆ ಮಾಡತ್ತವ? ಕಾಂಡದೊಳಗೆ ಸಂಗ್ರಹಣೆ ಮಾಡತ್ತವ. ಅದಷ್ಟೇ ಅಲ್ಲ, ಕೆಲವೊಂದಿಷ್ಟು ಸಸ್ಯದ ಕಾಂಡ ತೋರಿಸ್ತೀನಿ ನಿಮಗೆ. ಫಾರ್ ಎಕ್ಸಾಂಪಲ್ ಈ ಕಡೆ ಬನ್ನಿ, ಎಲ್ಲೈತದ ಎಕ್ಸಾಂಪಲ್ ಬಾರಪ್ಪ, ಇಲ್ಲಿ ನೋಡ್ರಿ ಎಕ್ಸಾಂಪಲ್. ಇದು ಬೇಡ, ನೆಕ್ಸ್ಟ್ ಬರ್ತೀನಿ. ನೆಕ್ಸ್ಟ್ ಇಲ್ಲ ಐತೆ ನೋಡ್ರಿ, ಮುಂದೆ ಐತೆ ಚಿತ್ರ. ಇಲ್ಲಿ ಕಾಣತ್ತೆ ನಿಮ್ಗೆ ಇದು ಈ ಕಾಂಡ. ಇಲ್ಲೊಂದು ಕಾಂಡ ಕಾಣತೈತಿ. ಈ ಕಾಂಡ ಏನು ಮಾಡತೈತಿ ಅಂದ್ರೆ ಗಾಳಿ ಚೀಲಗಳನ್ನು ಹೊಂದಿರ್ತೈತಿ. ಗಾಳಿ ಚೀಲ ಅಂದ್ರೆ ಗೊತ್ತಾಗತ್ತೈತಲ್ರಿ, ಏರನ್ ಕೈಮ ಅಂಗಾಂಶ. ಮೊನ್ನೆ ಹೇಳತ್ತಿದ್ದೆ, ಏರನ್ ಕೈಮ ಅಂಗಾಂಶ ಏನು ಮಾಡಿರ್ತೈತಪ್ಪ ಅಂದ್ರೆ ಗಾಳಿ ಚೀಲಗಳನ್ನು ಹೊಂದಿದ್ದು ಸಸ್ಯವನ್ನು ತೇಲಾಡುವಂತೆ ಮಾಡುತ್ತದೆ. ಎದಕ್ಕೆ ಮಾಡತೈತಪ್ಪ ಅಂತ ಕೇಳಿದ್ರೆ ಇದೇ ರೀಸನ್. ನೀರಿನಲ್ಲಿ ಬೆಳೆಯುವ ಸಸ್ಯಗಳನ್ನು ತೇಲುವಂಗೆ ಮಾಡೋರು ಯಾರಪ್ಪ ಅಂತ ಕೇಳಿದ್ರೆ ಈ ಕಾಂಡ. ಸಸ್ಯದ ಹೆಸರು ಏನೈತಿ ನೋಡ್ರಿ ಇಲ್ಲಿ? ಐಕಾರ್ನಿ ಐತಿ. ಇದೇನು ಮಾಡತೈತಿ? ಈ ಸಸ್ಯದೊಳಗೆ ಕಾಂಡ ತೇಲುವಂಗೆ ಮಾಡತೈತಿ. ಅದಷ್ಟೇ ಅಲ್ಲ, ನೀವು ಈ ಬೇರೆ ಕೆಲವೊಂದು ಪಿಕ್ಚರ್ಗಳು ನೋಡಿದ್ರೆ ಇದ್ರೊಳಗೆ ನೀರಿನೊಳಗೆ ಬೆಳೆದಿರ್ತಾವೆ ಸಸ್ಯಗಳು, ಕಾಂಡ ದಪ್ಪ ಇರ್ತೈತಿ ನೋಡೋದಕ್ಕೆ. ಬೇಕಾದ್ರೆ ನೀವು ಇದನ್ನು ನೋಡ್ಬೋದು, ಲೋಟಸ್ ಗಿಡದ ಕಾಂಡ ಹೆಂಗಿರ್ತೈತಿ ಅಂದ್ರೆ ಪೂರ್ತಿ ಏನಂತಾರೆ ಹೊಲೋ ಸುರ್ಪಾನ್ ಇದಕ್ಕಿದ್ದಂಗೆ ಇರ್ತೈತಿ. ಯಾಕೆ ಇರ್ತೈತಪ್ಪ ಅಂತ ಕೇಳಿದ್ರೆ ಗಾಳಿ ಚೀಲಗಳು ತುಂಬಿಕೊಂಡು ಮೇಲೆ ತೇಲಾಡೋದಕ್ಕೆ ಸಹಾಯ ಮಾಡತ್ತವ. ಸೊ ಸದ್ಯಕ್ಕೆ ಕೆಲವೊಂದು ಸಸ್ಯಗಳಲ್ಲಿ ಕಾಂಡ ಏನು ಮಾಡತೈತಿ? ಏರನ್ ಕೈಮ ಅಂಗಾಂಶ ಹೊಂದಿದ್ದು ತೇಲಾಡುವಂತೆ ಸಹಾಯ ಮಾಡತೈತಿ. ಉದಾಹರಣೆಗೆ ಯಾವ ತಗೋರಿ? ಐಕಾರ್ನಿಯಾ ತಗೋರಿ. ಅದಾದಮೇಲೆ ಕೆಲವೊಂದು ಸಸ್ಯಗಳಲ್ಲಿ ಅನ್ನೋದಕ್ಕಿಂತ ಇದು ಮರುಭೂಮಿಯಲ್ಲಿ ಬೆಳೆಯುವಂಥ ಸಸ್ಯ. ಎಲ್ಲಿ ಬೆಳೆಯುವಂಥದ್ರಿ? ಮರುಭೂಮಿಯಲ್ಲಿ ಬೆಳೆಯುವಂಥ ಸಸ್ಯ. ಇದಕ್ಕೆ ಝೀರೋಫೈಟ್ಸ್ ಅಂತ ಕರೀತಾರೆ. ಆಗಲೇ ನೀರಿನಲ್ಲಿ ಬೆಳೆಯುವಂಥ ಸಸ್ಯಗಳಿಗೆ ಏನಂತ ಕರೆದ್ರು? ಹೈಡ್ರೋಫೈಟ್ಸ್ ಅಂತ ಕರೆದ್ರು. ಮರುಭೂಮಿಯಲ್ಲಿ ಬೆಳೆಯುವಂಥ ಸಸ್ಯಗಳಲ್ಲಿ ಇಲ್ಲೇನು ನಿಮಗೆ ಎಲಿ ರೀತಿ ರಚನೆ ಕಾಣತೈತಲ್ಲ, ಈ ಎಲಿ ಅಲ್ಲ, ಇದು ಕಾಂಡ. ಈ ಕಾಂಡ ಏನು ಮಾಡ್ತದಪ್ಪ ಅಂತ ಕೇಳಿದ್ರೆ ದ್ವಿತೀಯ ಸಂಶ್ಲೇಷಣೆಯನ್ನು ಮಾಡ್ತದೆ. ಏನು ಮಾಡ್ತದೆ ರೀ? ದ್ವಿತೀಯ ಸಂಶ್ಲೇಷಣೆಯನ್ನು ಮಾಡ್ತದೆ. ಯಾಕೆ ದ್ವಿತೀಯ ಸಂಶ್ಲೇಷಣೆ ಮಾಡ್ತೈತಿ ಅಂತ ಹೇಳತ್ತೀನಿ ಅಂದ್ರೆ, ಇದ್ರೊಳಗೆ ಎಲಿ ಇಲ್ಲೇನು ಸರ ಇಲ್ರಿ, ಎಲಿ ಏನಾಗ್ಯಾವ ಅಂದ್ರೆ ಮುಳ್ಳುಗಳಾಗಿ ಪರಿವರ್ತನೆ ಆಗ್ಯಾವ. ಎಲಿ ಮುಳ್ಳುಗಳಾಗಿ ಪರಿವರ್ತನೆ ಆಗ್ಯಾವ. ಯಾಕಪ್ಪ ಅಂತ ಕೇಳಿದ್ರೆ ಮರುಭೂಮಿ ಒಳಗೆ ಬಿಸಿಲು ತಾಪಮಾನ ಜಾಸ್ತಿ ಇರ್ತೈತಿ. ಎಲೆ ಭಾಗದಿಂದ ಏನಾಕೈತಪ್ಪ ಅಂತ ಕೇಳಿದ್ರೆ ಬಾಷ್ಪ ವಿಸರ್ಜನೆ ಆಕೈತೆ ಅಂಥೇಳಿ, ಬಾಷ್ಪ ವಿಸರ್ಜನೆ ಜಾಸ್ತಿ ಆಕೈತೆ ಅಂಥೇಳಿ ಸಸ್ಯಗಳು ಏನು ಮಾಡ್ಯಾವ? ತಮ್ಮ ಕಾಂಡವನ್ನು ಅದಕ್ಕಾಗಿ ಎಲೆ ರೂಪಕ್ಕೆ ಪರಿವರ್ತನೆ ಮಾಡ್ಕೊಂಡವು. ಇದರ ಮೂಲಕ ದ್ವಿತೀಯ ಸಂಶ್ಲೇಷಣೆ ನಡೀಲಾತೈತೆ. ಹಂಗಂದ್ರೆ ಕೆಲವೊಂದು ಸಸ್ಯಗಳಲ್ಲಿ ಕಾಂಡಗಳು ಏನು ಮಾಡತ್ತವಪ್ಪ ಅಂತಂದ್ರೆ ದ್ವಿತೀಯ ಸಂಶ್ಲೇಷಣೆನೂ ಮಾಡತ್ತವ. ಎಸ್ ಸರ್, ಕರೆಕ್ಟ್. ಇನ್ನೂ ಕೆಲವೊಂದು ಸಸ್ಯಗಳಲ್ಲಿ ಫಾರ್ ಎಕ್ಸಾಂಪಲ್ ನಿಂಬೆ ಗಿಡ ನೋಡಿರ್ಬೇಕು ನೀವು. ನಿಂಬೆ ಮತ್ತು ರೋಸ್ ಈ ಸಸ್ಯಗಳಲ್ಲಿ ನೋಡ್ರಿ, ಕಾಂಡದ ಮೂಲಕ ಮುಳ್ಳುಗಳು ಬೆಳವಣಿಗೆ ಆಗಿರ್ತಾವೆ. ಏನು ಬೆಳವಣಿಗೆ ಆಗಿರ್ತಾವೆ? ಮುಳ್ಳು. ಎದಕ್ಕೆ ಮುಳ್ಳು ಬೆಳವಣಿಗೆ ಆಗಿರ್ತಾವೆ ನೋಡ್ರಿ? ನಿಮ್ಮಂಥ ಉಡಾಳು ಮಂದಿ ಮುಟ್ಟಬಾರ್ದು ಅಂತೇಳಿ, ನಿಮ್ಮಂಥ ಉಡಾಳು ಮಂದಿ ಅದನ್ನು ಹರ್ಕೋಬಾರ್ದು ಅಂಥೇಳಿ. ಹೌದಾ? ರಕ್ಷಣೆಗಾಗಿ, ತಮ್ಮ ದೇಹದ ರಕ್ಷಣೆಗಾಗಿ ಏನನ್ನ ಬೆಳವಣಿಗೆ ಮಾಡ್ಕೊಂಡಿರ್ತಾವೆ ಮುಳ್ಳುಗಳು. ಯಾವ ಭಾಗದಿಂದಪ್ಪ? ಮತ್ತೆ ಕಾಂಡದಿಂದ ಸರ್. ಇನ್ನೂ ಕೆಲವೊಂದು ಸಸ್ಯಗಳು ನೋಡ್ರಿ, ಇಲ್ಲದ ಮೃದು ಸಸ್ಯಗಳು ಯಾವ ತಮ್ಮ ಕಾಂಡ ದಪ್ಪವಾಗಿ ಹೊಂದಿರೋದಿಲ್ವೋ ಅಂಥ ಸಸ್ಯಗಳು ಇಲ್ಲೊಂದಿಷ್ಟು ರಚನೆಗಳು ಕಾಣತ್ತಾವ ನಿಮಗೆ. ಇದಕ್ಕೆ ಟೆಂಡ್ರಿಲ್ ಅಂತ ಕರೀತಾರೆ. ಸಂಪೂರ್ಣ ಮೃದುವಾಗಿರುವಂಥ ಕಾಂಡವನ್ನು ಹೊಂದಿರುವಂಥ ಸಸ್ಯಗಳು ಟೆಂಡ್ರಿಲ್ಗಳನ್ನು ಹೊಂದಿರ್ತಾವೆ. ಈ ಟೆಂಡ್ರಿಲ್ದು ಏನು ಕೆಲಸ ಅಂತ ನಿಮಗೆ ಗೊತ್ತಲ್ಲತೈತೆ ನೋಡ್ರಿ. ಇಲ್ಲಿ ಹಿಡ್ಕೊಂಡು ಏರಾತೈತೆ ನೋಡ್ರಿ ಮ್ಯಾಲೆ ಸಸ್ಯ. ಸೊ ಸಸ್ಯಕ್ಕೆ ಆಧಾರವಾಗಿ ಇಟ್ಕೊಂಡು ಮೇಲೆ ಏರೋದಕ್ಕೆ ಸಹಾಯ ಮಾಡತೈತಿ. ಈ ಟೆಂಡ್ರಿಲ್ಗಳು ಯಾವ ಭಾಗದಿಂದ ಬೆಳವಣಿಗೆ ಆಕ್ಕವಪ್ಪ ಅಂತ ಕೇಳಿದ್ರೆ ಇಟ್ ವಾಸ್ ಅರೈಸ್. ಎಲ್ಲಿಂದ ಬೆಳವಣಿಗೆ ಆಗಿರ್ತೈತಪ್ಪ ಅಂತ ಕೇಳಿದ್ರೆ ಅದು ಕಾಂಡದಿಂದ ಬೆಳವಣಿಗೆ ಆಗಿರ್ತೈತಿ. ಅರ್ಥ ಆಗತೈತಿ ನಿಮಗೆ? ಸಿಂಪಲ್ ಐತಿ, ದೊಡ್ಡದೇನಿಲ್ಲ. ಒಂದೇದು ಕೆಲವೊಂದಿಷ್ಟು ಸಸ್ಯಗಳಲ್ಲಿ ಏನು ಮಾಡತ್ತವ? ಆಹಾರದ ಸಂಗ್ರಹಣೆ ಮಾಡತ್ತವ. ಫಾರ್ ಎಕ್ಸಾಂಪಲ್ ಎಲ್ಲದದು? ಇಲ್ಲದ ನೋಡ್ರಿ, ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ, ಅರಿಶಿಣ, ಆಲೂಗಡ್ಡೆ. ಇದ್ರೊಳಗೆ ಕೆಲವೊಂದಿಷ್ಟು ದ್ವಿತೀಯ ಸಂಶ್ಲೇಷಣೆ ಮಾಡ್ತದೆ. ಏನೋ ಕೆಲವೊಂದಿಷ್ಟರೊಳಗೆ ಸಹಾಯ ಮಾಡತೈತಿ ತೇಲಾಡೋದಕ್ಕೆ. ಇಲ್ಲೋ ಕೆಲವೊಂದಿಷ್ಟರೊಳಗೆ ರಕ್ಷಣೆ ಮಾಡತೈತಿ. ಇಂಥವೆಲ್ಲ ಕೆಲಸ ಮಾಡತ್ತಾರೆ ಯಾರು? ಕಾಂಡ.
ಓಕೆ ಸರ್, ಅದಾದಮೇಲೆ ನೆಕ್ಸ್ಟ್ ಬರ್ತೀನಿ. ಅದಾದಮೇಲೆ ಯಾವುದಪ್ಪ ಅಂತ ಕೇಳಿದ್ರೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಎಲೆ. ಎಲೆ ಬಗ್ಗೆ ಹೇಳಿನಿ ಆಲ್ರೆಡಿ ಹಿಂದೆ, ಬಟ್ ಸದ್ಯಕ್ಕೆ ಇರಲಿ. ಎಲೆ ಏನು ಮಾಡ್ತದಪ್ಪ ಅಂತ ಕೇಳಿದ್ರೆ, ಏನು ಮಾಡ್ತಾರೆ ಎಲೆ? ಇದು ದ್ಯುತಿ ಸಂಶ್ಲೇಷಣೆಯನ್ನು ಮಾಡ್ತದೆ. ಏನು ಮಾಡ್ತದೆ? ದ್ಯುತಿ ಸಂಶ್ಲೇಷಣೆ ಮಾಡಿ ಏನು ಮಾಡ್ತದೆ? ಆಹಾರದ ಉತ್ಪಾದನೆ ಮಾಡ್ತದೆ. ದ್ಯುತಿ ಸಂಶ್ಲೇಷಣೆ ಅನ್ನೋದು ಎರಡು ರೀತಿಯ ರಿಯಾಕ್ಷನ್ಗಳಿಂದ ಅಥವಾ ಎರಡು ರೀತಿಯ ಏನಂತಾರೆ ಅದಕ್ಕೆ ರಾಸಾಯನಿಕ ಕ್ರಿಯೆಗಳಿಂದ ನಡೀತಿದೆ. ಒಂದನೇದು ಲೈಟ್ ರಿಯಾಕ್ಷನ್, ಎರಡನೇದು ಡಾರ್ಕ್ ರಿಯಾಕ್ಷನ್. ಎರಡನೇದು ಯಾವ್ದು ರೀ? ಡಾರ್ಕ್ ರಿಯಾಕ್ಷನ್. ಹಿಂಗೆ ಹೇಳಿದ್ರೆ ಗೊತ್ತಾಗಂಗಿಲ್ಲ ನಿಮಗೆ. ಬೆಸ್ಟ್ ಎಕ್ಸಾಂಪಲ್, ಲೆಟ್ ಮೀ ರೈಟ್ ದ ರಿಯಾಕ್ಷನ್. ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ gives to C6H12O6 plus H2O plus O2. ಇದರೊಳಗೆ ಯಾವ್ದು ಲೈಟ್ ರಿಯಾಕ್ಷನ್ ಅಂದ್ರೆ ಇಲ್ಲಿಂದ ಇಲ್ಲಿ ತನಕ ಏನು ನಡೀತು ನೋಡ್ರಿ, ದಿಸ್ ಈಸ್ ಲೈಟ್ ರಿಯಾಕ್ಷನ್. ಅದಾದಮೇಲೆ ಕಲರು ಚೇಂಜ್ ಮಾಡಬೇಕಾಯ್ತು. ಇಲ್ಲಿಂದ ಇಲ್ಲಿ ತನಕ ಏನು ನಡೀತಿತ್ತು ನೋಡ್ರಿ, ದಿಸ್ ಈಸ್ ಡಾರ್ಕ್ ರಿಯಾಕ್ಷನ್. ಈ ಪ್ರೋಸೆಸ್ ಪೂರ್ತಿ ಒಮ್ಮಕ್ಲೇ ನಡೆಯಂಗಿಲ್ಲ. ಸಡನ್ನಾಗಿ ಕಾರ್ಬನ್ ಡೈಆಕ್ಸೈಡ್ ನೀರು ಹಂಗೆ ಆಗಂಗಿಲ್ಲ. ದೇರ್ ಈಸ್ ಸಮ್ ಏನೋ ಒಂದು ಚೂರು ಬದಲಾವಣೆ ಐತಿ. ಏನು ಬದಲಾವಣೆ ಅಂದ್ರೆ, ಮೊದಲಿಗೆ ಲೈಟ್ ರಿಯಾಕ್ಷನ್ ಅಂದ್ರೆ ಏನು ಹೇಳ್ಕೊಡ್ತೀನಿ ಮೊದಲಿಗೆ ನಿಮ್ಮನ್ನು. ಲೈಟ್ ರಿಯಾಕ್ಷನ್ ಅಂದ್ರೆ ಸೂರ್ಯನ ಕಿರಣಗಳ ಉಪಸ್ಥಿತಿಯಲ್ಲಿ ಅಂದ್ರೆ ಸೂರ್ಯನ ಕಿರಣಗಳಿಂದ ಬಂದಿರುವಂಥ ಶಕ್ತಿಯನ್ನು ಬಳಕೆ ಮಾಡಿಕೊಂಡು ಸಸ್ಯದ ದೇಹದೊಳಗೆ ನೀರಿದ್ದಿದ್ದು ಆಮ್ಲಜನಕವಾಗಿ ವಿಭಜನೆ ಆಕೈತಿ. ಏನಾಗಿ ವಿಭಜನೆ ಆಗತೈತ್ರಿ? ಆಮ್ಲಜನಕವಾಗಿ ವಿಭಜನೆ ಆಗತೈತಿ. ಇದಕ್ಕೇನಂತ ಕರೀತಾರ? ಲೈಟ್ ರಿಯಾಕ್ಷನ್ ಅಂತ ಕರೀತಾರ. ಯಾವ ರಿಯಾಕ್ಷನ್ ರೀ? ಲೈಟ್ ರಿಯಾಕ್ಷನ್. ಎರಡನೇದೈತಿ, ಕಾರ್ಬನ್ ಡೈಆಕ್ಸೈಡ್ ಇದ್ದಿದ್ದು ಗ್ಲೂಕೋಸ್ ಆಗಿ ಪರಿವರ್ತನೆ ಆಗತೈತಿ. ಆದ್ರೆ ಈ ರಿಯಾಕ್ಷನ್ ಆಗಬೇಕಾದ್ರೆ, ಈ ಪ್ರಕ್ರಿಯೆ ನಡಿಬೇಕಾದ್ರೆ ಸೂರ್ಯನ ಬೆಳಕಿನ ಅವಶ್ಯಕತೆ ಇಲ್ಲ ಹೊರತು ಇದು ರಾತ್ರಿ ನಡೀತೈತೆ ಅಂತೇನು ರೂಲ್ಸ್ ಇಲ್ಲ. ಲೈಟ್ ರಿಯಾಕ್ಷನ್ ಅಂದ್ರೆ ಹಗಲತ್ತು ನಡೀತಿತ್ತು ಸರ್, ಡಾರ್ಕ್ ರಿಯಾಕ್ಷನ್ ಅಂದ್ರೆ ರಾತ್ರಿ ನಡೀತಿತ್ತು ಸರ್. ಎರಡೂ ಪ್ರಕ್ರಿಯೆಗಳು ಹಗಲತ್ತೇ ನಡಿಲಾತಾವ. ಆದ್ರೆ ಒಂದು ಪ್ರಕ್ರಿಯೆಗೆ ಸೂರ್ಯನ ಬೆಳಕಿನ ಅವಶ್ಯಕತೆ ಐತಿ, ಇನ್ನೊಂದು ಪ್ರಕ್ರಿಯೆಗೆ ಸೂರ್ಯನ ಬೆಳಕಿನ ಅವಶ್ಯಕತೆ ಇಲ್ಲ. ಸೂರ್ಯನ ಬೆಳಕಿನ ಅವಶ್ಯಕತೆ ಇದ್ದಿರುವಂಥ ಪ್ರಕ್ರಿಯೆಗೆ ಲೈಟ್ ರಿಯಾಕ್ಷನ್ ಅನ್ನತ್ತಾರೆ, ಅವಶ್ಯಕತೆ ಇಲ್ಲದೆ ಇರುವಂಥ ಪ್ರಕ್ರಿಯೆಗೆ ಡಾರ್ಕ್ ರಿಯಾಕ್ಷನ್ ಅನ್ನತ್ತಾರೆ. ಹೌದಂತೀರ? ಹೆಂಗಾಗತ್ತೈತಪ್ಪ ಅಂತ ಕೇಳಿದ್ರೆ, ಈ ಹಿಂದೆ ಹಳ್ಳಿಗಳಲ್ಲಿ 3 ತಾಸು ಕರೆಂಟ್ ಅಷ್ಟೇ ಇರ್ತಿತ್ತು. 3 ಗಂಟೆ ಮಾತ್ರ ಕರೆಂಟ್ ಇರ್ತಿತ್ತು. ಉಳ್ಕಿ ಟೈಮ್ ಒಳಗೆ ಕರೆಂಟ್ ಇರಲಿಲ್ಲ ಹಗಲತ್ತು. ಆ 3 ಗಂಟೆ ಒಳಗೆ ಹೋಗಿ ನಾವು ಕಾಳುಗಳನ್ನು ಬೀಸ್ಕೊಂಡು ಬರ್ತಿದ್ವಿ. ಉಳ್ಕಿದ ಟೈಮ್ ಒಳಗೆ ಏನು ಮಾಡ್ತಿದ್ವಿ? ರೊಟ್ಟಿ ಮಾಡಿ ತಿಂತಿದ್ವಿ. ಯಾವಾಗ ಬೀಸ್ಕೊಂಡು ಬರತ್ತೀವಿ? ಕರೆಂಟ್ ಇದ್ದಾಗ ಅಷ್ಟೇ ಬೀಸ್ಕೊಂಡು ಬರತ್ತೇವೆ. ಬಟ್ ಯಾವಾಗ ಬೇಕಾದಾಗ ತಿನ್ನತ್ತೇವೆ ಹಗಲತ್ತು. ಅರ್ಥ ಆಗತ್ತದ್ರೆ? ಬೆಳಕಿದ್ದಾಕರೆ ಮಾತ್ರ ಈ ರಿಯಾಕ್ಷನ್ ನಡೀತೈತಿ. ಈ ರಿಯಾಕ್ಷನ್ ನಡೆದ್ರೆ ಮಾತ್ರ ಇದು ಆಹಾರ ಉತ್ಪಾದನೆ ಆಗತ್ತೈತಿ. ಅದಕ್ಕೆ ಏನಂತ ಕರೀತಾರೆ? ಲೈಟ್ ರಿಯಾಕ್ಷನ್ ಮತ್ತು ಡಾರ್ಕ್ ರಿಯಾಕ್ಷನ್ ಅಂತ ಕರೀತಾರೆ. ಅರ್ಥ ಆಗತ್ತೈತ್ರಿ? ಈ ಪ್ರಕ್ರಿಯೆ ಎಲ್ಲಿ ನಡೀತೈತಪ್ಪ ಅಂತ ಕೇಳಿದ್ರೆ ಇದು ದ್ಯುತಿ ಸಂಶ್ಲೇಷಣೆ ಮೂಲಕ ಎಲೆಗಳಲ್ಲಿ ನಡೀತೈತಿ. ಎಸ್ ಸರ್, ಒಂದ್ಸಲ ಪ್ರಶ್ನೆ ಕೇಳಿದ್ರಿ. ಏನು ಪ್ರಶ್ನೆಯಪ್ಪ ಅಂತ ಕೇಳಿದ್ರೆ, ಈ ಕೆಳಗಿನ ಯಾವ ಕ್ರಿಯೆ ಮಾಡೋದ್ರಿಂದ ಅತ್ಯಂತ ಹೆಚ್ಚಾಗಿ ಸಸ್ಯಕ್ಕೆ ಹಾನಿಯಾಗುತ್ತದೆ ಅಂತ ಪ್ರಶ್ನೆ. ಐ ಥಿಂಕ್ ಇದು ಗ್ರೂಪ್ಸ್ ಇದ್ದವ್ರು ಕೇಳಿರ್ಬೇಕು. ಈ ಕೆಳಗಿನ ಯಾವ ಪ್ರಕ್ರಿಯೆ ಮಾಡೋದ್ರಿಂದ ಸಸ್ಯಕ್ಕೆ ಅತಿ ಹೆಚ್ಚಿನ ಹಾನಿಯಾಗುತ್ತದೆ ಅಂತ ಪ್ರಶ್ನೆ. ಅಂದ್ರೆ ಈ ಕೆಳಗೆ ಕೊಟ್ಟಿರುವಂಥ ಯಾವ ಕ್ರಿಯೆ ಮಾಡಿದೆವು ಅಂದ್ರೆ ಜಾಸ್ತಿ ನಾವು ಸಸ್ಯಕ್ಕೆ ಹಾನಿ ಆಕೈತೆ ಅಂತ ಪ್ರಶ್ನೆ ಕೇಳಿದ್ರು. ಒಂದನೇದು ಕಾಂಡವನ್ನು ಕತ್ತರಿಸಿದಾಗ, ಎರಡನೇದು ಬೇರನ್ನು ಕತ್ತರಿಸಿದಾಗ, ಮೂರನೇದು ಸಸ್ಯದ ಎಲ್ಲ ಎಲೆಗಳನ್ನು ಉದುರಿಸಿದಾಗ. ಆಪ್ಷನ್ ಡಿ ಈ ಮೇಲಿನ ಯಾವುದೂ ಅಲ್ಲದ್ರಿಂದ. ಕೆಲವೊಂದಿಷ್ಟು ಮಂದಿ ಏನು ಮಾಡಿದ್ರು, ಕೆಲವೊಂದಿಷ್ಟು ಮಂದಿ ಕಾಂಡವನ್ನು ಕತ್ತರಿಸಿದಾಗ ಅಂತ ಹಾಕಿದ್ರು, ಕೆಲವೊಂದಿಷ್ಟು ಮಂದಿ ಬೇರನ್ನು ಕತ್ತರಿಸಿದಾಗ ಅಂತ ಹಾಕಿದ್ರು. ಆಪ್ಷನ್ ಏನು ಕೊಟ್ಟರು ಗೊತ್ತಾ? ಸಿ ಕೊಟ್ಟರು, ಎಲ್ಲ ಎಲೆಗಳನ್ನು ಉದುರಿಸಿದಾಗ. ಯಾಕೆ ಎಲ್ಲ ಎಲೆಗಳನ್ನು ಉದುರಿಸಿದಾಗ ಅಂದ್ರೆ, ಕಾಂಡ ಕಟ್ಟಾಯ್ತಂದ್ರೆ ಹಿಂಗೆ ಅಡ್ಡು ಕಟ್ ಮಾಡತ್ತಿಲ್ಲ ಅವರು. ಕಾಂಡವನ್ನು ಹಿಂಗೆ ಅಡ್ಡು ಕಟ್ ಮಾಡತ್ತಿಲ್ಲ, ಹಿಂಗೆ ಕಟ್ ಮಾಡತ್ತಾರೆ. ಬೇರ್ಗೂ ಹಿಂಗೆ ಅಡ್ಡು ಕಟ್ ಮಾಡತ್ತಿಲ್ಲ ಅವರು, ಹಿಂಗೆ ಅಡ್ಡು ಕಟ್ ಮಾಡತ್ತಿಲ್ಲ, ಹಿಂಗೆ ಕಟ್ ಮಾಡತ್ತಾರೆ. ಹಿಂಗೆ ಕಟ್ ಮಾಡಿದೆವು ಅಂದ್ರೆ ಈ ಕಡೆದು ಕಟ್ ಆಗೈತಿ, ಈ ಕಡೆದು ಮತ್ತೆ ಬೆಳಿತೈತಿ, ಇದು ಮತ್ತೆ ಕೂಡ್ತೈತಿ. ಎರಡು ಕೂಡ್ತಾವೆ, ಬೆಳಿತಾವೆ. ಎಲ್ಲ ಎಲೆಗಳು ಏಕಕಾಲಕ್ಕೆ ಉದುರಿಸಿದ್ರಿ ಅಂದ್ರೆ ಬೆಳೆಯಂಗಿಲ್ಲ ಪಟಕನೆ. ಯಾಕೆ ಬೆಳೆಯಂಗಿಲ್ಲ ಅಂದ್ರೆ ಆಹಾರನೇ ಉತ್ಪಾದನೆ ಆಗಂಗಿಲ್ಲ. ಒಂದು ವೇಳೆ ಎಲೆಗಳಿದ್ದು ಇವು ಕಟ್ಟಾಗಿದ್ದು ಅಂದರೆ ಇವು ಆಹಾರ ಉತ್ಪಾದನೆ ಮಾಡಿ ಇದನ್ನು ಬೆಳವಣಿಗೆ ಮಾಡ್ತವೆ. ಇದ್ದು ಎಲೆಗಳನ್ನು ಬೆಳವಣಿಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಸರ್. ಮತ್ತು ಬೇಸಿಗೆ ಕಾಲದಾಗ ಉದುರಿಸ್ಕೊಂಡಿರ್ತಾವಲ್ರಿ ಎಲೆಗಳನ್ನು. ಯಾಕೆ ಉದುರಿಸ್ಕೊಂಡಿರ್ತಾವಂದ್ರೆ ಎಷ್ಟು ತಿಂಗಳು ತನಕ ಬೇಸಿಗೆ ಐತಿ ಅಂತ ಅದು ಗೊತ್ತೈತಿ. ಗೊತ್ತಾಗಿ ಅಷ್ಟು ಆಹಾರ ಆಲ್ರೆಡಿ ಸ್ಟೋರ್ ಮಾಡಿ ಇಟ್ಕೊಂಡು ಅವು ದೇಹದೊಳಗೆ ಅವಾಗ ಎಲೆ ಉದುರಿಸ್ತಾವೆ ಸಸ್ಯಗಳು. ಡೈರೆಕ್ಟಾಗಿ ಸುಮ್ಮ ಉದುರಿಸ್ತಾವೆ. ಹೊಚ್ಚ ತಿಳಿದ್ರಿ ನಿಮ್ಮಂಗೆ? ತಿಳಿದಾತ್ರ ಇಂಥವು ಕೆಲವೊಂದಿಷ್ಟು ಏನಂತಾರೆ ಅದಕ್ಕೆ ಟ್ರಿಕ್ ಮೇಲೆ ಕ್ವಶನ್ಗಳನ್ನು ಕೇಳ್ತಿರ್ತಾರೋ, ಭಾಳ ಇಂಪಾರ್ಟೆಂಟ್. 4ನೇ ಭಾಗ ಏನಪ್ಪ ಅಂತ ಕೇಳಿದ್ರೆ ಸಸ್ಯದ್ದು, ಅದು ಎಲೆ. ಸಾರಿ, 4ನೇದು ಯಾವುದಪ್ಪ ಅಂತ ಕೇಳಿದ್ರೆ ಹೂ.
ಏನ್ರಿ ಅದು? ಹೂವನ್ನು ಏನಂತ ಕರೀತಾರಂದ್ರೆ ಸಸ್ಯದ ಸಂತಾನೋತ್ಪತ್ತಿಯ ಭಾಗ ಅಂತ ಕರೀತಾರೆ. ಕಾಣತ್ತರಿ ಹೂ ಎಷ್ಟು ಚಂದ ಅದ್ರಿ ಅಪ್ಪರ. ಏನಂತ ಕರೀತಾರೆ? ಸಸ್ಯದ ಸಂತಾನೋತ್ಪತ್ತಿ ಭಾಗ. ಮೊದಲನೇದಾಗಿ ಸ್ಟಿಗ್ಮಾ ಅಂತ ಕಾಣತೈತಿ ಇಲ್ಲಿ ನಿಮ್ಗೆ. ಸ್ಟಿಗ್ಮಾ ಅಂದ್ರೆ ಶಲಾಕೆ ಅಂದಂಗೆ ಕನ್ನಡದೊಳಗೆ. ಸ್ಟೈಲ್ ಅಂದ್ರೆ ಶಲಾಕ, ನಳಿಕೆ. ನಳಿಕೆನಾ ಇದು? ನಾಳಿಕೆ ಅಲ್ಲ, ನಳಿಕೆ. ಇದು ಪುಷ್ಪದಳ, ಪುಷ್ಪಪತ್ರ, ಪುಷ್ಪಪತ್ರ ಹಿಂಗೆಲ್ಲ ಅದಾವ. ಇನ್ನು ಎಲ್ಲೆಲ್ಲಿ ಕಂಡು ಬರತ್ತಾವ ಇವು? ಇದೇನಪ್ಪ ಅಂತ ಕೇಳಿದ್ರೆ ಅಂಡಾಣುಗಳು. ಇಲ್ಲೇನಿದಾರ ಇದು ಕೇಸರಗಳು. ಏನ್ರಿದು? ಕೇಸರ. ಯಾಕೆ ಎಲ್ಲರೂ ಹಿಬಿಸ್ಕಸ್ ಫ್ಲವರೇ ತೊಗೋತಾರಂದ್ರೆ ಬಿಕಾಸ್ ಇದ್ರೊಳಗೆ ಎಲ್ಲ ಕಾಣತ್ತಾವ ನಿಮ್ಗೆ ಈಸಿಯಾಗಿ. ಏನು ಹೇಳತ್ತೀನಿ ನಾನು ನಿಮ್ಗೆ? ಎಲ್ಲ ಈಸಿಯಾಗಿ ಕಾಣತ್ತಾವ. ಹೆಂಗೆ? ಇದಕ್ಕೇನಂತ ಕರೆದ್ರಿ? ಶಲಾಕೆ. ಇದು ಹೆಣ್ಣು ಸಂತಾನೋತ್ಪತ್ತಿ ಅಂಗ. ಹೆಣ್ಣು ಸಂತಾನೋತ್ಪತ್ತಿ ಅಂಗಕ್ಕೆ ಕನೆಕ್ಷನ್ ಮಾಡೋರು ಶಲಾಕ, ನಳಿಕೆ ಅಂತ ಕರೀತಾರೆ. ಇದು ಗಂಡು ಲಿಂಗಾಣು. ಗಂಡು ಲಿಂಗಾಣು ಕೇಸರಗಳು. ಇದನ್ನು ಮತ್ತು ಇದು ಕೇಸರಗಳು. ಯಾವ ರೀತಿ ಮಾನವನ ದೇಹದಲ್ಲಿ ವೀರ್ಯಾಣುಗಳು ಅಂತ ಕರಿತಿದ್ರಿ, ಇಲ್ಲಿ ಕೇಸರಗಳು ಅದಾವೆ. ಇದು ಹೆಣ್ಣು ಲಿಂಗಾಣು, ಅಂಡಾಣುಗಳು. ಅಲ್ಲಿನೂ ಅಂಡಾಣುನೇ, ಇಲ್ಲಿನೂ ಅಂಡಾಣುನೇ. ಹೌದಾ? ಇಲ್ಲೊಂದು ರಚನೆ ಕಾಣತೈತಿ ನೋಡ್ರಿ. ಇದಕ್ಕೆ ಕೇಸರ ದಂಡ ಅಂತ ಕರೀತಾರೆ. ಕೇಸರ ದಂಡ, ಫಿಲಮೆಂಟ್ ಅಂತ ಕರೀತಾರೆ. ಕೇಸರ ದಂಡ ಕಾಣತೈತಿ. ಹೌದಾ? ಇದು ಪುಷ್ಪದಳ, ಪುಷ್ಪಪತ್ರ ಅಂತ. ಇಲ್ಲಿ ನೋಡ್ರಿ, ಈ ಓರಿಗಳು, ಈ ಅಂಡಾಣುಗಳು ಏನಾಗತ್ತಾವ ಗೊತ್ತಾ? ಮೆಚರ್ ಆದವು ಅಂದ್ರೆ ಇದು ದೊಡ್ಡದಾಕೈತಿ. ಇವು ಸಣ್ಣ ಸಣ್ಣ ಬೀಜಗಳಾಗಿ ಪರಿವರ್ತನೆ ಆಕ್ಕವು. ಇವೇ ಬೀಜಗಳಾಗಿ ಪರಿವರ್ತನೆ ಆಗಿ ಇದು ದೊಡ್ಡದಾಗಿ ಇದೇ ಹಣ್ಣಾಗಿ ಪರಿವರ್ತನೆ ಆಕೈತಿ. ಇದೇ ಹಣ್ಣು ಆಕೈತಿ ಮುಂದೆ. ಬಟ್ ಸದ್ಯಕ್ಕೆ ನಾನು ಏನು ಹೇಳಕ್ ಹೊಂಟೀನಿ ಅಂದ್ರೆ ಶಲಾಕೆ ಅನ್ನೋದಕ್ಕಿನ್ನ ಇಲ್ಲಿ ನೋಡ್ರಿ ಕೇಸರಗಳು ಅಂತ ಐತಿ. ಕೇಸರಗಳು ಅನ್ನೋದು ಗಂಡು ಲಿಂಗಾಣು, ಅಂಡಾಣುಗಳು ಅನ್ನೋದು ಹೆಣ್ಣು ಲಿಂಗಾಣು. ಇದರಿಟ್ಕೊಂಡು ಸಂತಾನೋತ್ಪತ್ತಿ ಮಾಡೋಣ ಸರ್. ಕೇಸರ ಮತ್ತು ಅಂಡಾಣುಗಳು ಸಮ್ಮಿಲನ ಆಗೋ ಪ್ರಕ್ರಿಯೆಗೆ ಪರಾಗಸ್ಪರ್ಶ ಅಂತ ಕರೀತಾರೆ. ಏನಂತ ಕರೀತಾರೆ? ಪರಾಗಸ್ಪರ್ಶ. ಹೌದಂತೀರ? ಪರಾಗಸ್ಪರ್ಶ ಅಂತ ಕರೀತಾರೆ. ಸರ್, ಹೀಗೆ ವೀರ್ಯಾಣುಗಳು ಮತ್ತು ಅಂಡಾಣುಗಳು ಸೇರ್ಕೊಳ್ಳುವಂಥ ಪ್ರಕ್ರಿಯೆ ಹಿಂದೆ ಗರ್ಭಧಾರಣೆ, ನಿಷೇಚನ ಅಂತ ಕರೀತಾರೆ. ಸೇಮ್ ಇಲ್ಲಿ ಪರಾಗಸ್ಪರ್ಶ. ಆಂಗ್ಲ ಭಾಷೆ ಒಳಗೆ ದಿಸ್ ಈಸ್ ಕಾಲ್ಡ್ ಆಸ್ ಪಾಲಿನೇಷನ್. ಏನಂತ ಕರೀತಾರೆ? ಇದಕ್ಕೆ ಪಾಲಿನೇಷನ್ ಅಂತ ಕರೀತಾರೆ. ಓಕೆ ಸರ್. ಪರಾಗಸ್ಪರ್ಶದೊಳಗೆ 2 ವಿಧಗಳು. ಪರಾಗಸ್ಪರ್ಶದೊಳಗೆ ಎಷ್ಟು ವಿಧಗಳು? 2 ವಿಧಗಳು. ಮೊದಲನೇದು ಸ್ವಕೀಯ ಪರಾಗಸ್ಪರ್ಶ, ಸೆಲ್ಫ್ ಪಾಲಿನೈಜೇಷನ್, ಸ್ವಕೀಯ ಪರಾಗಸ್ಪರ್ಶ. ಎರಡನೇದು ಪರಕೀಯ ಪರಾಗಸ್ಪರ್ಶ, ಕ್ರಾಸ್ ಪಾಲಿನೇಷನ್. ಪರಕೀಯ ಪರಾಗಸ್ಪರ್ಶ. ಪರಾಗಸ್ಪರ್ಶ ಅಂದ್ರೆ ಏನಂದೇನ? ಕೇಸರ ಮತ್ತು ಅಂಡಾಣುಗಳು ಸಮ್ಮಿಲನವಾಗುವ ಪ್ರಕ್ರಿಯೆಗೆ ಪರಾಗಸ್ಪರ್ಶ ಅಂತ ಕರೀತಾರೆ. ಪರಾಗಸ್ಪರ್ಶದೊಳಗೆ 2 ಪ್ರಕಾರಗಳು. ಒಂದನೇದು ಸ್ವಕೀಯ ಪರಾಗಸ್ಪರ್ಶ, ಎರಡನೇದು ಪರಕೀಯ ಪರಾಗಸ್ಪರ್ಶ. ಸೆಲ್ಫ್ ಪಾಲಿನೇಷನ್, ಕ್ರಾಸ್ ಪಾಲಿನೇಷನ್ ಅಂತ. ನಿನ್ನೆ ಏಕಲಿಂಗಿ ದ್ವಿಲಿಂಗಿ ಅಂತ ಹೇಳಿದ್ದೆ, ಮತ್ತು ಅದನ್ನು ತರ್ತೀನಿ ಇಲ್ಲಿಗೆ. ಏಕಲಿಂಗಿ, ದ್ವಿಲಿಂಗಿ, ಹುಚ್ಚಮಂಗಿ ಇವೆಲ್ಲ ತರಬೇಕಾಗತ್ತೆ. ಏಕಲಿಂಗಿ ಅಂದ್ರೆ ಒಂದು ಸಸ್ಯ ತನ್ನ ದೇಹದೊಳಗೆ ಒಂದೇ ಲಿಂಗಾಣುವನ್ನು ಹೊಂದಿರ್ತದೆ. ದ್ವಿಲಿಂಗಿ ಅಂದರೆ 2 ಲಿಂಗಾಣುಗಳನ್ನು ಒಂದೇ ದೇಹದೊಳಗೆ ಹೊಂದಿರುವಂಥ ಸಸ್ಯ. ಸದ್ಯಕ್ಕೆ ನಿಮ್ಮ ಮುಂದೊಂದು ಸಸ್ಯದ ಹೂವು ಐತಿ. ಇದರೊಳಗೆ ಎಷ್ಟು ಲಿಂಗಾಣುಗಳದಾವ? ಸರ, ಹೆಣ್ಣು ಲಿಂಗಾಣುನು ಇಲ್ಲೇ ಅದ, ಗಂಡು ಲಿಂಗಾಣುನು ಇಲ್ಲೇ ಅದ, ಆ್ಯಂಥರ್ನು ಇಲ್ಲೇ ಅದ. ಆ್ಯಂಥರ್ ಅಂದ್ರೆ ಕೇಸರನು ಇಲ್ಲೇ ಐತಿ. ಆಮೇಲೆ ಓವರೀಸ್, ಅಂಡಾಣುನು ಇಲ್ಲೇ ಅದಾವ. ಅರ್ಥ ಆಗತ್ತೈತ್ರಿ? 2 ಇಲ್ಲೇ ಅದಾವ. ಸೊ 2 ಇಲ್ಲೇ ಅದಾವ ಅಂದ್ರೆ ನಿನ್ನೆ ಹೇಳ್ದಂಗೆ ಇಲ್ಲಿ ಸಂತಾನೋತ್ಪತ್ತಿ ಆಗೋದಕ್ಕೆ ಯಾವುದೇ ರೀತಿ ಅಡೆತಡೆಗಳಿಲ್ಲ. ಸಂತಾನೋತ್ಪತ್ತಿ ಸ್ವತಂತ್ರವಾಗಿ ನಡೆದೈತಿ. ಇಲ್ಲಿರುವಂಥ ಕೇಸರಗಳು ಏನಾಗತ್ತವಪ್ಪ ಅಂತ ಕೇಳಿದ್ರೆ ಇಲ್ಲಿರುವಂಥ ಅಂಡಾಣು ಜೊತೆ ಸೇರ್ಕೊಳತ್ತಾವ, ಸ್ವತಂತ್ರವಾಗಿ ಸೇರ್ಕೊಳತ್ತಾವ. ಇದಕ್ಕೇನಂತ ಕರೀತಾರೆ? ಸ್ವಕೀಯ ಪರಾಗಸ್ಪರ್ಶ ಅಂತ ಕರೀತಾರೆ. ಸ್ವತಂತ್ರವಾಗಿ ತನ್ನದೇ ಹೂವಿನಲ್ಲಿರುವಂಥ ಕೇಸರಗಳು ತನ್ನದೇ ಹೂವಿನಲ್ಲಿರುವಂಥ ಅಂಡಾಣುವಿನ ಜೊತೆಗೆ ಸೇರಿಕೊಂಡು ಪರಾಗಸ್ಪರ್ಶ ನಡೆಸುವಂಥ ಪ್ರಕ್ರಿಯೆಗೆ ಏನಂತ ಕರೀತಾರೆ? ಸ್ವಕೀಯ ಪರಾಗಸ್ಪರ್ಶ ಅಂತ ಕರೀತಾರೆ. ಇನ್ನು ಕೆಲವೊಂದಿಷ್ಟು ಸಸ್ಯಗಳೇನಿರ್ತಾವೆ ಒಂದು ದೇಹದೊಳಗೆ ಒಂದೇ ಲಿಂಗ ಕಂಡು ಬರ್ತೈತಿ. ಫಾರ್ ಎಕ್ಸಾಂಪಲ್ ಪಪ್ಪಾಯ ಗಿಡ ನೋಡಿರೆ, ಎಲ್ಲ ಪಪ್ಪಾಯ ಗಿಡದ ಪಪ್ಪಾಕಾಯಿ ಬಿಡಂಗಿಲ್ಲ. ಯಾಕೆ ಬಿಡಂಗಿಲ್ಲ ಅಂದ್ರೆ ಕೆಲವೊಂದು ಗಂಡು ಅದಾವೆ, ಗಂಡಿದ್ದ ಗಿಡ ಪಪ್ಪಾಯಿ ಬಿಡಾತಿಲ್ಲ. ಅರ್ಥ ಆಗತ್ತೆ ಸಾಹೇಬ್ರ? ಹೌದಾ? ಪರಕೀಯ ಪರಾಗಸ್ಪರ್ಶ ಅಂದ್ರೆ ವಾತಾವರಣದ ಕೆಲವೊಂದು ಅಂಶಗಳನ್ನು ಬಳಕೆ ಮಾಡಿಕೊಂಡು
ವಾತಾವರಣದ ಶಕ್ತಿಗಳನ್ನು ಬಳಕೆ ಮಾಡಿಕೊಂಡು ಸಸ್ಯಗಳು ಏನು ಮಾಡತ್ತಾವೆ, ಪರಾಗಸ್ಪರ್ಶವನ್ನು ಮಾಡ್ಕೊಳತ್ತಾವೆ. ಇದಕ್ಕೆ ಏನಂತ ಕರೀತಾರೆ, ಪರಕೀಯ ಪರಾಗಸ್ಪರ್ಶ ಅಂತ ಕರೀತಾರೆ. ತಿಳಿತೀರಾ? ಇವು ಏನು ಮಾಡ್ತಿರ್ತಾರಪ್ಪ ಅಂತ ಕೇಳಿದ್ರೆ ಹೊಂದಿಸಿ ಬರೆಯಿರಿ ಕೊಟ್ಟು ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ಫಾರ್ ಎಕ್ಸಾಂಪಲ್, ನಿಮ್ಮ ಮುಂದೆ ಹೇಳ್ತೀನಿ. ಈ ಕಡೆಯಿಂದ ಗಾಳಿ ಬೀಸಾತೈತಿ ಅನ್ಕೋರಿ, ಈ ಕಡೆಯಿಂದ ಗಾಳಿ ಬೀಸಾತೈತಿ. ಇದು ಗಂಡು ಗಿಡ ಅದ, ಇದು ಹೆಣ್ಣು ಗಿಡ ಅದ. ಈ ಕಡೆಯಿಂದ ಗಾಳಿ ಬೀಸಾತೈತೆ ಅಂದ್ರೆ ಇಲ್ಲಿರುವಂಥ ಕೇಸರಗಳು ಇದ್ರ ಮೇಲೆ ಬೀಳ್ಬೋದಾ, ಈ ಹೆಣ್ಣು ಗಿಡದ ಮೇಲೆ ಬೀಳ್ಬೋದಾ? ಆಬ್ವಿಯಸ್ಲಿ ಬೀಳ್ಬೋದು ಸರ್. ಬೀಳೋ ಸಾಧ್ಯತೆಗಳು ಅದಾವೋ ಇಲ್ವೋ? ಅದಾವ. ಏನು ಹೇಳತ್ತೀನ, ಇಲ್ಲೊಂದು ಗಂಡು ಗಿಡ ಅದ, ಇದರೊಳಗಿರುವಂಥ ಕೇಸರಗಳು ಈ ಹೆಣ್ಣದ ಗಿಡದ ಶಲಾಕೆ ಮೇಲೆ ಬೀಳಬಹುದಾ ಅಂತೇಳಿ. ಬೀಳೋ ಸಾಧ್ಯತೆಗಳದಾವ. 1,00,000 ಕೇಸರಗಳು ಈ ಕಡೆ ಹಾಯ್ದೋಗ್ಯಾವ ಅಂದ್ರೆ ಒಂದರೆ ಹೆಣ್ಣು ಲಿಂಗಾಣುವಿನ ಮೇಲೆ ಹೋಗಿ ಬೀಳ್ಬೋದಾ? ಆಬ್ವಿಯಸ್ಲಿ ಸರ್ ಬೀಳ್ಬೋದು. ಹಾಗಂದ್ರೆ ಈಗ ಈ ಪರಾಗಸ್ಪರ್ಶ ಆಗೋ ಪ್ರಕ್ರಿಯೆಗೆ ಸಹಾಯ ಯಾರು ಮಾಡಿದ್ರು? ಗಾಳಿ. ಸೊ ಗಾಳಿ ಮೂಲಕ ಪರಾಗಸ್ಪರ್ಶವಾಗುವ ಪ್ರಕ್ರಿಯೆಗೆ ಅನಿಮೋಫಿಲಿ ಅಂತ ಕರೀತಾರೆ. ಏನಂತ ಕರೀತಾರೆ? ಅನಿಮೋಫಿಲಿ. ಯಾರ ಮೂಲಕ? ಗಾಳಿ ಮೂಲಕ ಆಗತೈತಿ. ತಿಳಿಲಾತಾರೆ? ಎರಡನೇದು, ಇಲ್ಲೊಂದು ಕೀಟ ಬಂದು ಕುಂತು ಈ ಕೀಟದ ದೇಹಕ್ಕೆ ಕೇಸರಗಳು ಅಂಟ್ಕೊಂಡು ಇದೇ ಕೀಟ ಹೋಗಿದ್ರ ಮೇಲೆ ಕುಂದ್ರೋ ಸಾಧ್ಯತೆಗಳು ಅದಾವ. ಕುಂದ್ರಬಹುದು, ಕುಂದ್ರಲಿಕ್ಕೆ ಬಿಡ್ತು ಕರೆ, ಆದರೂ ಕುಂದ್ರೋ ಸಾಧ್ಯತೆಗಳದಾವ. ಹಾಗಂದ್ರೆ ಈಗ ಈ ಪರಾಗಸ್ಪರ್ಶಕ್ಕೆ ಸಹಾಯ ಯಾರು ಮಾಡಿದ್ರಪ್ಪ ಅಂತ ಕೇಳಿದ್ರೆ ಕೀಟ ಮಾಡ್ತು. ಯಾರು ಮಾಡಿದ್ರಿ? ಕೀಟ ಮಾಡ್ತು. ಸೊ ಕೀಟಗಳ ಮೂಲಕ ಪರಾಗಸ್ಪರ್ಶವಾಗುವ ಪ್ರಕ್ರಿಯೆಗೆ ಎಂಟಮೋಫಿಲಿ ಅಂತ ಕರೀತಾರೆ. ಏನಂತ ಕರೀತಾರೆ? ಎಂಟಮೋಫಿಲಿ ಅಂತ ಕರೀತಾರೆ. ಒಂದು ವೇಳೆ ಈ ಎರಡು ಸಸ್ಯಗಳು ನೀರಿನೊಳಗೆ ಬೆಳೆದಿದ್ದು ಅಂದ್ರೆ ಇದರೊಳಗಿರುವಂಥ ಕೇಸರಗಳು ಹಿಂಗೆ ನೀರಿನೊಳಗೆ ಹರಿದೋಗಿ ಇದನ್ನು ಸೇರ್ತಿದ್ದು. ಸೊ ಈಗ ಯಾರು ಸಹಾಯ ಮಾಡಿದ್ರು? ನೀರು ಸಹಾಯ ಮಾಡಿದ್ರು. ಎದಕ್ಕೆ? ಪರಾಗಸ್ಪರ್ಶಕ್ಕೆ. ನೀರಿನ ಮೂಲಕ ಪರಾಗಸ್ಪರ್ಶ ನಡೆಯುವಂಥ ಪ್ರಕ್ರಿಯೆಗೆ ಹೈಡ್ರೋಫಿಲಿ ಅಂತ ಕರೀತಾರೆ. ನಾಲ್ಕನೇದು, ಇಲ್ಲಿ ಒಂದು ಗುಬ್ಬಿ ಬಂದು ಕುಂತು ಅದರ ದೇಹಕ್ಕೆ ಎಲ್ಲ ಕೇಸರಗಳು ಅಂತ್ಕೊಂಡು ಈ ಗುಬ್ಬಿ ಇಲ್ಲಿ ಹೋಗಿ ಕುಂತಂದ್ರೆ ಇದ್ರ ಕೇಸರಗಳು ಇದಕ್ಕೆ ಸೇರ್ಕೋಬೋದು. ಸೊ ಎರಡೂ ಸೇರಿದು ಅಂದ್ರೆ ಪರಾಗಸ್ಪರ್ಶ ನಡೆಯುತ್ತೆ. ಸದ್ಯಕ್ಕೆ ಯಾರು ಸಹಾಯ ಮಾಡತ್ತಾರ? ಪ್ರಾಣಿಗಳು ಪರಾಗಸ್ಪರ್ಶವನ್ನು ಮಾಡತ್ತವ. ಇದಕ್ಕೇನಂತ ಕರೀತಾರಪ್ಪ ಅಂತ ಕೇಳಿದ್ರೆ ಝೂಫಿಲಿ ಅಂತ ಕರೀತಾರೆ. ಏನಂತ ಕರೀತಾರೆ? ಝೂಫಿಲಿ. ಈ ಕಡೆ ಭಾಗದೊಳಗೆ ಇದು, ಈ ಕಡೆ ಭಾಗದೊಳಗೆ ಇದು ಕೊಟ್ಟು ಹೊಂದಿಸಿ ಬರೆಯಿರಿ ಅಂತ ಪ್ರಶ್ನೆ ಕೇಳ್ತಾರೆ. ಕನ್ಫ್ಯೂಸ್ ಆಗೋದು ನಿಮಗೆ ಎನಿಮೋಫಿಲಿ ಒಳಗೆ. ಎನಿಮೋಫಿಲಿ ಅಂದ್ರೆ ನೀವು ಸೀದಾ ಪ್ರಾಣಿಗಳಿಗೆ ಬರ್ತೀರಿ. ಎನಿಮೋಫಿಲಿ ಅಂದ್ರೆ ಇಟ್ ಈಸ್ ಡ್ಯೂ ಟು ವಿಂಡ್. ಅದರ ಮೂಲಕ? ಗಾಳಿ ಮೂಲಕ ಪರಾಗಸ್ಪರ್ಶವಾಗುವ ಪ್ರಕ್ರಿಯೆಗೆ ಅನಿಮೋಫಿಲಿ ಅಂತ ಕರೀತಾರೆ. ತಿಳಿಲಾತರ? ಈ ಪರಾಗಸ್ಪರ್ಶದ ನಂತರ ಸಸ್ಯದ ಅಂಡಾಣು ಬೀಜವಾಗಿ ಪರಿವರ್ತನೆ ಆಕೈತಿ. ಸೊ ಬೀಜವಾಗಿ ಪರಿವರ್ತನೆಯಾಗಿ ಹೊಸ ಸಸ್ಯಗಳಿಗೆ ಜನ್ಮ ನೀಡ್ತದೆ. ಇಷ್ಟೈತೆ ನೋಡ್ರಿ, ಏನು ದೊಡ್ಡದಿಲ್ಲ ಸಸ್ಯದ ಹೂವಿನೊಳಗೆ. ಸೊ ಸದ್ಯಕ್ಕೆ ಹೇಳ್ತಿರೋದು ನಿಮ್ಮ ಮುಂದೆ ನಾನು ಇದೇನೈತಲ್ಲ, ಇದು ಲೈಂಗಿಕ ಸಂತಾನೋತ್ಪತ್ತಿ. ಇಷ್ಟೊತ್ತನ ಹೇಳಿದ್ದಲ್ಲ ಸಸ್ಯದ ಲೈಂಗಿಕ ಸಂತಾನೋತ್ಪತ್ತಿ. ಸಸ್ಯದ ಅಲೈಂಗಿಕ ಸಂತಾನೋತ್ಪತ್ತಿ ಆಗಲೇ ಹಿಂದೆ ಹೇಳಿನಿ. ಸಸ್ಯದ ಅಲೈಂಗಿಕ ಸಂತಾನೋತ್ಪತ್ತಿ, ಕಾಯಜ ಸಂತಾನೋತ್ಪತ್ತಿ, ಬೀಜಕಗಳ ಉತ್ಪಾದನೆ, ಬಡ್ಡಿಂಗ್, ಅವೆಲ್ಲ ಅಲೈಂಗಿಕ ಸಂತಾನೋತ್ಪತ್ತಿ ಅಲ್ಲೇ ಹೇಳಿನಿ. ಅಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಪ್ರಾಣಿಗಳದೇ ಇದೆ, ಇಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಸಸ್ಯಗಳದೇ ಇದೆ. ತಿಳಿತದ್ರೆ? ಎಸ್ ಸರ್. ಸೊ ಇದಾದಮೇಲೆ ನೆಕ್ಸ್ಟ್ ಚಾಪ್ಟರ್ ಯಾವ್ದು ಹೇಳ್ತೀನಪ್ಪ ಅಂತ ಕೇಳಿದ್ರೆ, ಇದಾದಮೇಲೆ ಜೀವ ವಿಕಸನ ಹೇಳಿರ್ತೀನಿ. ಜೀವ ವಿಕಸನ ಆದಮೇಲೆ ಜೀವಿಗಳಲ್ಲಿ ವೈವಿಧ್ಯತೆ ಆದಮೇಲೆ ಆಹಾರದ ಘಟಕಾಂಶಗಳನ್ನು ಹೇಳ್ಕೊಡ್ತೀನಿ. ಅಪಾರ್ಟ್ ಫ್ರಮ್ ದ್ಯಾಟ್ ಫೈನಲ್ ಆಗಿ ಲಾಸ್ಟ್ ಚಾಪ್ಟರ್ ಯಾವುದಪ್ಪ ಅಂತ ಕೇಳಿದ್ರೆ ಸೂಕ್ಷ್ಮಾಣು ಜೀವಿಗಳು ಮತ್ತು ರೋಗಗಳು. ತಿಳಿತದ? ನಿಮ್ಗೆ ಏನಾದರೂ ಇದರೊಳಗೆ ಕ್ವೈರೀಸ್ ಇದ್ದು ಅಂದ್ರೆ ನಾ ಅವಾಗಿನಿಂದ ಕೊನೆ ತರಗತಿಗಳಿಂದ ಹೇಳತ್ತೀನಿ. ಇದಕ್ಕೆ ಏನು ಮಾಡಿರಿ, ಟೆಲಿಗ್ರಾಮ್ಗೆ ಏನು ಮಾಡ್ರಪ್ಪ ಅಂತ ಕೇಳಿದ್ರೆ ಟೆಕ್ಸ್ಟ್ ಹಾಕ್ರಿ. ನಾನು ನಿಮ್ಗೆ ಹೇಳ್ಕೊಡ್ತೀನಿ ಏನಾರ ಬಂತಂದ್ರೆ. ಆನ್ಲೈನ್ ಒಳಗೆ ಅದೀರಿ ಅಂತೇಳಿ ಇದನ್ನೆಲ್ಲ ಹೇಳ್ಕೊಡತ್ತೀನಿ. ಅದರ್ವೈಸ್ ನಾನು ನಿಮ್ಗೆ ಹೇಳ್ಬಿಡ್ತಿದ್ದೆ ಅವಾಗೆ. ಆಫ್ಲೈನ್ ಒಳಗೆ ಇದ್ರಿ ಅಂದ್ರೆ ನಿಮಗೆಲ್ಲ ಕುಂದರ್ಸಿ ಕರೆಕ್ಟಾಗಿ ಕಳಿಸ್ತಿದ್ದೆ. ಬಟ್ ಕೆಲವೊಂದು ಸಲ ನನಗೆ ಕಾಣಲಾರ್ದಂಥ ಡೌಟ್ಗಳು ನಿಮ್ಗೆ ಬರ್ತಿರ್ತಾವೆ. ಯು ಕ್ಯಾನ್ ಕಾಂಟ್ಯಾಕ್ಟ್ ಮಿ ದೇರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪೇಷನ್ಸ್. ತುಂಬ ಹೃದಯದ ಧನ್ಯವಾದಗಳು. ನೆಕ್ಸ್ಟ್ ಚಾಪ್ಟರ್ ಮತ್ತೆ ಹೇಳ್ಕೊಡ್ತೀನಿ.